ಇನ್ನು NIA ತನಿಖೆ ಅಗತ್ಯ ಇಲ್ಲ ಅಂತ ರಾಜ್ಯ ಸರ್ಕಾರ ಮೊದಲಿಂದಲೂ ಹೇಳ್ತಾ ಇದೆ, ಈಗಲೂ ಕೂಡ ಅದನ್ನೇ ಹೇಳಿದೆ. SIT ತನಿಖೆ ಮಾಡ್ತಾ ಇದೆ, ತುಂಬ ಚೆನ್ನಾಗಿ ತನಿಖೆ ಮಾಡ್ತಾ ಇದೆ, ಮಾಡಲಿ ಅಭ್ಯಂತರ ಇಲ್ಲ, NIA ತನಿಖೆಯ ಅಗತ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ, ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂಥ ಅಗತ್ಯ ಇಲ್ಲ. SITಯನ್ನ ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NIA ಕೊಡೋ ಅಗತ್ಯ ಇಲ್ಲ. ಈಗ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇಲ್ವಂತ ಅವರೇ SIT ಬೇಕು ಅಂತ ಹೇಳಿದವ್ರು ಅವರೇ, ಸ್ವಾಗತ ಮಾಡಿದವ್ರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಅವರಲ್ಲೇ ಇಂಟರ್ನಲ್ 2 ಫೈಟಿಂಗು, BJPಲಿ 2 ಗುಂಪು, ಅರ್ಥ ಆಯ್ತಾ? ಅವ್ರದ್ದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ BJPಯ ಮೂಲ ಕಾರ್ಯಕರ್ತರೇ. ಇದನ್ನೆಲ್ಲ ಧರ್ಮಸ್ಥಳದವ್ರ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ. ಈಗ ಎಲ್ಲ ನಾಟಕನೂ ಆಡ್ತಾ ಇದ್ದಾರೆ. ಸೊ ಇದು ನಾವು ನೋಡ್ತಾ ಇದ್ದೀವಿ, ನಾಯಕರುಗಳು ಏನೇನು ಮಾತಾಡಿದ್ರು ಅನ್ನುವಂಥದ್ದು. ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಈಗ SIT ಧರ್ಮಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. ಈಗ SIT ತನಿಖೆ ಮಾಡ್ತಾ ಇದೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. NIA ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಅವ್ರು ಕೇಳ್ತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವ್ರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ನಂಬರ್ 1. ನಂಬರ್ 2, ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ? ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕಿ ಹೋದ್ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಅದು ಧರ್ಮ.